ರೈಟ್. ಕುಮಾರಸ್ವಾಮಿಯವರು ಇದಕ್ಕೆ ಉತ್ತರ ಕೊಡಬೇಕು. ನೋಡಿ, ನನ್ನ ಹತ್ರ ಇಲ್ಲಿ 19 ಸೈಟ್ ಅವೆ. 19 ಸೈಟ್ ಇರುವಂಥ ದಾಖಲೆ. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ ಪ್ರಸನ್ನ ಅವರೇ, ವಿಳಾಸ ಗುಂಗ್ರಾಲ್ ಛತ್ರ, ಗ್ರಾಮ ಮೈಸೂರು. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ, ಅದು 19 ಸೈಟ್ ಅವೆ. 50-50 ಅನುಪಾತದಲ್ಲಿ 2027-5-2021 ಒಂದೇ ದಿವಸ ರಿಜಿಸ್ಟ್ರೇಷನ್ ಆಗುತ್ತೆ. 19 ಸೈಟ್ಗಳವೆ ಇಲ್ಲಿ ಆಯ್ತಾ. ಎಲ್ಲ ಒಂದೊಂದು ಸೈಟ್ಗೂ ಒಂದೊಂದು ಸಪ್ರೇಟ್ ಇದೆ ಖಾತೆ. 19 ಸೈಟು. ಹೇಳ್ತೀನಿ ಇವತ್ತು ಹೇಳಲ್ಲ, ಹೇಳ್ತೀನಿ. ಇಲ್ಲ, ಹೇಳ್ತೀನಿ ಸರ್, ಡೆಫಿನೆಟ್ಟಾಗಿ ಹೇಳ್ತೀನಿ ಸರ್. ಎಲ್ಲ ಹಗರಣವನ್ನು ನಾನು ನಿಮ್ಮ ಮುಂದೆ ಮೊದಲು ನಾನೇ ಹೇಳೋದು. ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು, ಡೆಪ್ಟಿ ಕಮಿಷನರ್ ಮುಂಚೆನೇ ನಾನು ಇಡ್ತೀನಿ. ಡೆಫಿನೆಟ್ಟಾಗಿ ಹೇಳ್ತೀನಿ. ಹೆಸರು ಹೇಳ್ತೀನಿ. ಶ್ರೀ ಮಹೇಂದ್ರ ಬಿನ್ ಶ್ರೀ ಚೆನ್ನೇಗೌಡ, ವಿಳಾಸ ಗುಂಗ್ರಾಲ್ ಛತ್ರ, ಗ್ರಾಮ ಮೈಸೂರು. ಗುಂಗ್ರಾಲ್ ಛತ್ರ ಮೈಸೂರು ತಾಲೂಕು ಬರುತ್ತೆ. ಮೈಸೂರು ತಾಲೂಕು. ಏನು ಪ್ರೆಸ್ ಮೀಟ್ ಮಾಡಿದ್ದೆ ಜನಗಳು ಬಂದು. ಇದು ಹೇಳ್ತೀವಿ. 19 ಸೈಟ್ ಸಹ 50-50 ಅನುಪಾತದಲ್ಲಿ ಜಾಗನೇ ಇಲ್ಲದೆ ಇರುವಂಥದ್ದೇ ಮಹೇಂದ್ರ. ಯಾರೋ ಮಹೇಂದ್ರ ಅನ್ನುವಂಥದ್ದು ಹೇಳ್ತೀವಿ. ತಡ್ರಿ ಒಂದು ನಿಮಿಷ ಅವಕಾಶ ಕೊಡಿ. ಎಸ್, ಎಲ್ಲ ಡೆಫಿನೆಟಾಗಿ 15-20 ನಿರಂತರವಾಗಿ ಧಾರಾವಾಹಿ ರೀತಿಯಲ್ಲಿ BJPಯವರು ಮಾಡ್ತಾ ಇರುವಂಥದ್ದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡಬೇಕಾ ಬೇಡ ಸರ್? ಎಸ್ ಸರ್, ಕೇಳಿ ಸರ್. ಈಗ ಈ ಪ್ರಶ್ನೆ ದಯವಿಟ್ಟು ನಮ್ಮ ಉತ್ತರ ಕೊಡ್ತೀವಿ. ಒಂದೊಂದೇ ಕೇಳಿ. ಮಹೇಂದ್ರ ಈಸ್ ವೆರಿ ಕ್ಲೋಸ್ ಟು JDS ಲೀಡ್ರಿಗೆ ಸಂಬಂಧಪಟ್ಟಿರುವಂಥವ್ರು. ಅವ್ರು ಯಾರು ಅನ್ನುವಂಥದ್ದು ನಾವು ನೆಕ್ಸ್ಟ್ ಹೇಳ್ತೀವಿ. ಇಲ್ಲ, ಈಗ ಹೇಳೋಕ್ಕಾಗಲ್ಲ. ಯಾರು ನೀವು ಅದನ್ನು ಆ ಪದನ ನನಗೆ ಯೂಸ್ ಮಾಡಬೇಡಿ. ನೀವು ದಯಮಾಡಿ ಪ್ಲೀಸ್ ಡೋಂಟ್ ಯೂಸ್ ದಟ್ ವರ್ಡ್. ಬ್ಲ್ಯಾಕ್ ಮೇಲ್ ಅಲ್ಲ ಇದು. ಯಾಕೆ ಬ್ಲ್ಯಾಕ್ ಮೇಲ್ ಮಾಡಿ ಏನಾಗಬೇಕಾಗಿದೆ ನನಗೆ? ಬ್ಲ್ಯಾಕ್ ಮೇಲ್ ಅಂತ ಯಾಕೆ ಹೇಳ್ತೀರಾ? ಬ್ಲ್ಯಾಕ್ ಮೇಲ್ ಆಗಿದೆ, ಇದನ್ನ ಯಾಕೆ ತರ್ತಿದ್ದೆ ನಾನು? ನನಗೆ ಇನ್ನೊಂದಷ್ಟು ಮಾಹಿತಿ ಬೇಕು. ಆ ಪರ್ಸನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದಕ್ಕೆ ಮಾಹಿತಿ ಬೇಕಾ ಬೇಡವಾ? ಬ್ಲ್ಯಾಕ್ ಮೇಲ್ ಹೆಂಗಾಗುತ್ತೆ? ಡೋಂಟ್ ಯೂಸ್ ದಟ್ ವರ್ಡ್. ಹೇಳ್ತೀವಿ, ಡೆಫಿನೆಟ್ಟಾಗಿ ಹೇಳ್ತೀನಿ. 100% ಹೇಳ್ತೀವಿ. ಇದ್ರ ಜೊತೆ ಇನ್ನು 900 ಸೈಟ್ಗಳು ತಗೊಂಬತ್ತೀವಿ ನಾವು. 900 ಸೈಟ್ಗಳು ತಗೊಂಬತ್ತೀವಿ. ತನಿಖೆ ನಡೀತಾ ಇರಬೇಕಾದ್ರೆ ಕೆಲವು ವಿಚಾರಗಳನ್ನು ನಾವೆಲ್ಲ ಸಮಯದಲ್ಲೂ ಹೇಳುವಂಥದ್ದಕ್ಕೆ ಆಗಲ್ಲ. ಇದೆ, ಹೌದು. ತಪ್ಪಲ್ಲ. ಮೂಡಾನ ಡಿಫೆಂಡ್ ಮಾಡ್ಕೊಳಕ್ಕೆ ಬಂದಿಲ್ಲ ನಾನು. ಮೂಡಾನ ಕ್ಲೀನ್ ಮಾಡುವಂಥದ್ದಕ್ಕೆ ಸಿದ್ದರಾಮಯ್ಯ ಸಾಹೇಬರು, ಅದನ್ನೇ ಸರ್, ಮೂಡಾನ ಕ್ಲೀನ್ ಮಾಡುವಂಥದ್ದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಪಣ ತೊಟ್ಟಿದ್ದಾರೆ. ಅದಕ್ಕೆ ಒಂದು ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ. 100% ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾವು. ವೆರಿ ಶಾರ್ಟ್ಲಿ ವಿ ವಿಲ್ ಡೂ ಇಟ್. ಎಲ್ಲಾ ಪಾರ್ಟಿಯವರು ಇದ್ದೀರಿ, ಅವಾಗ ತಗೊಳ್ಳುವಾಗ ಎಲ್ಲಾ ಪಾರ್ಟಿಯವರು ತಗೊಂಡ್ರು. ಈಗ ಒಬ್ಬರದವ್ರಿಗೆ ಬಂತಂದ್ರೆ ಅವ್ರದ್ದು ವಿರುದ್ಧ ನೀವು ಮಾತಾಡೋದು, ನಿಮ್ಮ ವಿರುದ್ಧ ಅವ್ರು ಮಾತಾಡೋದು. ಇವ್ರ ವಿರುದ್ಧ ಮಾತಾಡುವಂಥದ್ದು ಒಂದು ಕಡೆ ಇರಲಿ. ನಾವು ಪಬ್ಲಿಕ್ ಇದ್ದೀವಿ. ಪಬ್ಲಿಕ್ ಇಂಟ್ರೆಸ್ಟನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಬೇಕು. ಈಗ ಇಲ್ಲಿ ಇದು ಭಾಳ ಪ್ರಮುಖವಾಗಿ ಚರ್ಚೆಗೆ ಬಂದಿದ್ದು ಯಾವಾಗ ನಾವು ತನಿಖೆಗೆ ಆದೇಶ ಮಾಡಿ ಆದಮೇಲೆ, ತನಿಖೆಗೆ 3 IAS ಆಫೀಸರ್ಸ್ನ ತನಿಖೆ ಮಾಡುವಂಥದ್ದಕ್ಕೆ ಸಮಿತಿ ರಚನೆ ಮಾಡಿ ಆದಮೇಲೆ ಇದೆಲ್ಲ ಹೊರಗಡೆ ಒಂದೊಂದೇ ಬಂತು. BJP ಮತ್ತು JDSನವರು ಅವರ ಮಿಸ್ಟೇಕ್ಗಳನ್ನು ಮುಚ್ಕೊಳ್ಳುವಂಥದ್ದಕ್ಕೆ ಸಿದ್ದರಾಮಯ್ಯ ಅವ್ರ ಕುಟುಂಬನ ಹೊರಗಡೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದನ್ನು ಯಾವ ಕಾರಣಕ್ಕೂ ನಾವು ಬಿಡಲ್ಲ. ಸಿದ್ದರಾಮಯ್ಯ ಸಾಹೇಬರು ಏನು ಮಿಸ್ಟೇಕ್ ಮಾಡಿದ್ದಾರೆ ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೀವಿ. ಸುಮ್ಮನೆ ಸುಳ್ಳು ಆರೋಪ ಮಾಡುವಂಥದ್ದನ್ನು ನಿಲ್ಲಿಸಬೇಕು. ಕುಮಾರಸ್ವಾಮಿ ಅವರೇ, ನಿಮ್ಮ ಕಥೆ ಏನು, ಮೈಸೂರಲ್ಲಿ ನಿಮ್ಮದೇನು, ನಿಮ್ಮ ಫ್ಯಾಮಿಲಿ ಎಷ್ಟು ಸೈಟ್ಗಳಿದ್ದಾವೆ ಎಲ್ಲ ನಾವು ತೆತ್ತೀವಿ. ಅದೇ ಹೇಳಿದ್ನಲ್ಲ, ಮಹೇಂದ್ರ ಅನ್ನುವಂಥ ವ್ಯಕ್ತಿ 19 ಸೈಟ್ ತಗೊಂಡವನೇ. ಅವನು ಯಾವ ಪಾರ್ಟಿಗೆ, ಯಾವ ಬಿನಾಮಿ ಪಾರ್ಟಿಯವ ಏನು ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾವು. ಡೆಫಿನೆಟಾಗಿ ಹೇಳ್ತೀವಿ. 19 2021 ಡೇಟು ಹೇಳ್ತೀನಿ. ಮೂಡಾ ಚೇರ್ಮನ್ನು 3-4 ಜನ ಇದ್ದರು ನೋಡಿ. ಡೇಟು 7/5/2021 ಎಲ್ಲ ಕಮಿಷನರ್ ಆದೇಶದ ಮೇರೆಗೆ ಆಗಿರುವಂಥದ್ದು. ಮೂಡಾ ಚೇರ್ಮನ್ ಅವಾಗ ಇದ್ದಂಥವ್ರು ಶ್ರೀ ರಾಜೀವ್ ಅವರು 4 ಪತ್ರ ಬರೆದವ್ರೆ. ಯಾರಿಗೆ? ಕಮಿಷನರ್ಗೆ. ಆ ಪತ್ರನೂ ಡಿಸ್ಪ್ಲೇ ಮಾಡ್ತೀನಿ ಇದರ ಹತ್ರ. ಯಾವ ಕಾರಣಕ್ಕೂ ನೀವು ಸ್ವಂತ ನಿರ್ಧಾರವನ್ನು ತೆಗೆದುಕೊತಾ ಇದ್ದೀರಿ.
ಇದು ಕಾನೂನು ಬಾಹಿರ ಅಂತ 4 ಪತ್ರಗಳು ಬರೆದಿದ್ದರೂ ಕೂಡ ಮೊನ್ನೆ ಎಸ್ ಟಿ ಸೋಮಶೇಖರ್ ಮೈಸೂರಿಗೆ ಬಂದು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ನಿಮ್ಮಲ್ಲಿ ಭಾಳ ಚೆನ್ನಾಗಿ ಜೋರಾಗಿ ಹಾಕಿದ್ರಿ. ಎಲ್ಲ ಜಾತಿ ಆಧಾರದ ಮೇರೆಗೆ ನಾವು ಒಂದು ಕ್ಲೀನ್ ಮಾಡುವಂಥದ್ದಕ್ಕೆ ಪ್ರಯತ್ನ ಪಟ್ಟೆ. ಅವನು ಯಾರೋ ಕಮಿಷನರ್ ಒಬ್ಬ ಇದ್ದ ಅಲ್ಲಿ, ಅವನು ಆಚೆ ಕಳಿಸಿ ಸ್ವಾಮಿ ಅಂತ 3 ಸರಿ ನಾನು ಟ್ರಾನ್ಸ್ಫರ್ ಮಾಡ್ತಿದ್ರು. ಮತ್ತೆ ತಿರ್ಗಿ ಬಂದು ಅಲ್ಲಿ ಕೂತ್ಕೊಂಡ. ಜಾತಿ ಅಡ್ಡ ಬಂತು, ಜಾತಿಯವರೆಲ್ಲ ಎದ್ದುಬಿಟ್ರು, ಸ್ವಾಮೀಜಿಗಳು ಬಂದು ಫೋರ್ಸ್ ಮಾಡಿದ್ರು, ಅಲ್ಲೇ ಉಳಿಸ್ಕೊಳ್ಳೋ ಥರ ಮಾಡಿದ್ರು. ಅದಕ್ಕೆ ಇವೆಲ್ಲ ಬಂದು ಅಂತ ನಾನು ಹೇಳಿದ್ದಲ್ಲ. BJP MLA ಎಸ್ ಟಿ ಸೋಮಶೇಖರ್ ಆವತ್ತಿನ ದಿವಸ BJPಯ ಮಂತ್ರಿ ಎಸ್ ಟಿ ಸೋಮಶೇಖರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವರು ಮಾಡಿದ್ದಂಥ ಸ್ಟೇಟ್ಮೆಂಟ್, ನಾನು ಹೇಳಿದ್ದಲ್ಲ. ಸೊ ಅದರಿಂದ ಕುಮಾರಸ್ವಾಮಿಯವರು ನಿಲ್ಲಿಸಬೇಕು. ಸುಮ್ಮನೆ ನೀವು ಸಿದ್ದರಾಮಯ್ಯನವ್ರಿಗೂ ನಿಮಗೂ ಏನೋ ಕಂಪ್ಯಾರಿಸನ್ ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು ನಿಲ್ಲಿಸಿ. ಯಾವುದೋ ಮ್ಯಾಪ್ ತೋರಿಸ್ತೀರಿ, ಏನು ಮ್ಯಾಪಲ್ಲಿ ಏನು ಹೇಳ್ರಿ ಸರಿಯಾಗಿ. ಮ್ಯಾಪ್ ತೋರಿಸ್ಬಿಟ್ಟು ಯಾವ ರಿಜಿಸ್ಟ್ರೇಷನ್ ಆಯಿತು, ಯಾರಿಗಾಯ್ತು, ಅವಾಗ ಯಾರಿದ್ರು, ಅದು ಯಾರಿದ್ರು ಅಂತ ಹೇಳ್ರಿ ನೀವೇನೇ ಕುಮಾರಸ್ವಾಮಿ ಅವರೇ. ಸುಮ್ಮನೆ ಎಲ್ಲ ಪ್ರಶ್ನೆಗಳನ್ನು ಮಾಡ್ಕೊಂಡು ಬುಕ್ನ ಅಲ್ಲಿ ಇಟ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಅಮಿತ್ ಶಾ ಅವ್ರು ಹೇಳ್ಕೊಟ್ರೆ ನಿಮಗೆ ಹೋಗಿ ಗಲಾಟೆ ಮಾಡಿ ಅಂತ, ಪ್ರೆಸ್ ಮೀಟ್ ಮಾಡಿ ಅಂತ ಮಾಡಿ. ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ ಕುಮಾರಸ್ವಾಮಿಯವರೇ, ನೀವು ಒಂದೇ 1% ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಎಲ್ಲಾದರೂ ಲೋಪ ಆಗಿದ್ದರೆ ಒಂದೇ 1% ಎಸ್ಟಾಬ್ಲಿಷ್ ಮಾಡಿ ನೋಡೋಣ. ಒಂದೇ 1%, ಒಂದೇ ಒಂದು ಸಣ್ಣ ತಪ್ಪು ಆಗಿದ್ರೆ ಎಸ್ಟಾಬ್ಲಿಷ್ ಮಾಡಿ. ಸಣ್ಣ ಟೈಪೋಗ್ರಫಿಕಲ್ ಮಿಸ್ಟೇಕ್ಸ್ನೆಲ್ಲ ತಗೊಂಬಂದು ಕೃಷಿ ಅಂತ ನಮೂದನೆ ಮಾಡಿದರು. ಆಮೇಲೆ 2013 ಅಫಿಡವಿಟ್ಟಲ್ಲಿ ಈ ಜಮೀನು ಅವರ ಮಿಸಸ್ ಹೆಸರಲ್ಲಿರುವಂಥ 3 ಎಕರೆ 16 ಗುಂಟೆ ನಮೂದನೆ ಮಾಡಿಲ್ಲ. ನಾನು ಎಲೆಕ್ಷನ್ ಏಜೆಂಟ್ ಇದ್ದೆ.